ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ 8ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅಂದರೆ ಆ ಶ್ಲೋಕದ ಅನುವಾದ ಏನಪ್ಪ ಅಂತಂದರೆ, ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಭಗವಂತನ ಅನುಗ್ರಹ ಅಲ್ಲದೆ ಬೇರೆ ಭೋಗಗಳಿಂದ ಏನೂ ಪ್ರಯೋಜನ ಇಲ್ಲ ಅಂತಂದ್ಬಿಟ್ಟು ಹೇಳಿದರು. ಭಗವಂತ ಬರೀ ತನ್ನ ಹುಬ್ಬಿನ ಚಲನೆ ಮಾಡಿದ್ರೆ ಸಾಕು, ಈ ಭೌತಿಕ ಸಿದ್ಧಿಗಳೆಲ್ಲ ನಾಶ ಆಗಿಬಿಡುತ್ತೆ ಅಂಥೇಳಿ ಕರ್ದಮ ಮುನಿಗಳು ಹೇಳ್ತಾರೆ. ನಿನಗೆ ನಿನ್ನ ಪತಿಯ ಬಗ್ಗೆ ಇರುವಂಥ ಭಕ್ತಿ ಮತ್ತು ನೀನು ಮಾಡಿರುವಂಥ ಸೇವೆಯಿಂದ ಶ್ರೀಮಂತಿಕೆ, ಅಹಂಕಾರ ಮತ್ತು ಭೌತಿಕ ಸಂಪಾದನೆಗಳು ಯಾರ ಹತ್ರ ಇರುತ್ತೋ ಅಂಥ ವ್ಯಕ್ತಿಗಳಿಗೆ ಯಾವತ್ತೂ ಸಿಗದೇ ಇರುವಂಥ ದಿವ್ಯ ಕೊಡುಗೆಗಳನ್ನೆಲ್ಲ ನೀನು ಸಾಧಿಸ್ಕೊಂಡಿದೀಯಾ, ಅದನ್ನು ಅನುಭವಿಸೋದಕ್ಕೂ ಕೂಡ ನೀನು ಯೋಗ್ಯಳಾಗಿದೆಯಾ ಅಂತಂದ್ಬಿಟ್ಟು ಕರ್ದಮ ಮುನಿಗಳು ಹೇಳ್ತಾರೆ. ಸೊ ಅದಕ್ಕೆ ಗುರುಗಳು ಏನು ಹೇಳ್ತಾರೆ ಅಂತಂದರೆ, ಕರ್ದಮ ಮುನಿಯಂತಹ ಶ್ರೇಷ್ಠ ಪತಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಂಡು ಸೇವೆ ಮಾಡಿದ್ರಿಂದಾನೇ ಅವಳು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಭಗವಂತನ ಅನುಗ್ರಹ ಮತ್ತು ಅವನ ಪ್ರೀತಿಯನ್ನು ಕೂಡ ಅವಳು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಅದಕ್ಕೋಸ್ಕರನೇ ಅವಳು ರಾಜಕುಮಾರಿ ಆಗಿದ್ದರೂ ಕೂಡ ಅವಳ ಒಂದು ಸೇವಾ ಮನೋಭಾವ ಇದೆಯಲ್ಲ, ಸಮರ್ಪಣೆ ಇದೆಯಲ್ಲ, ಅದರಿಂದ ಅವಳು ಅದನ್ನು ಪಡ್ಕೊಂಡ್ಳು ಅನ್ನೋದನ್ನು ತಿಳ್ಕೊಂಡಿದ್ವಿ. ಮುಂದುವರೆದು ಹೇಳ್ತಾರೆ ಇಲ್ಲಿ, ಕರ್ದಮ ಮುನಿ ಆಕೆಯ ಮಾನವ ಜೀವನದಲ್ಲಿ ಪಡೆಯಬಹುದಾದ ಭಗವದನುಗ್ರಹ ಮತ್ತು ದೈವ ಪ್ರೀತಿ ಎಂಬ ಶ್ರೇಷ್ಠ ಕಾಣಿಕೆಯನ್ನು ನೀಡಿದ್ದನು. ಈ ದೈವಾನುಗ್ರಹವನ್ನು ದೇವಹೂತಿಯು ಸತ್ಸಂಕಲ್ಪದಿಂದ ಮತ್ತು ತನ್ನ ಪತಿಯನ್ನು ಸಂತುಷ್ಟಗೊಳಿಸುವುದರಿಂದ ಪಡೆದಿದ್ದಳು. ಪರಮ ಭಕ್ತನೂ ಸಾಧು ಪುರುಷನೂ ಆಗಿದ್ದ ತನ್ನ ಪತಿ ಕರ್ದಮ ಮುನಿಯನ್ನು ಬಹಳ ನಿಷ್ಠೆಯಿಂದ, ಪ್ರೀತಿಯಿಂದ, ಸ್ನೇಹಭಾವದಿಂದ ಆಕೆ ಸೇವೆ ಮಾಡಿದ್ದಳು. ಅದರ ಫಲವಾಗಿ ಕರ್ದಮ ಮುನಿ ಸಂತುಷ್ಟನಾಗಿದ್ದನು. ಅವನು ಸ್ವ ಇಚ್ಛೆಯಿಂದ ಭಗವತ್ ಪ್ರೇಮವನ್ನು ತಮ್ಮ ಪತ್ನಿಗೆ ನೀಡಿದನು. ಅದನ್ನು ಆಕೆ ಸ್ವೀಕರಿಸಬೇಕೆಂದು, ಆನಂದಿಸಬೇಕೆಂದು ತಾನು ಅದನ್ನು ಆಗಲೇ ಪಡೆದವನಾದ ಕಾರಣ ತನ್ನ ಪತ್ನಿಗೆ ಬೋಧಿಸಿದನು. ನೋಡಿ, ಕರ್ದಮ ಮುನಿ ಒಬ್ಬ ಮನುಷ್ಯ ಜೀವನದಲ್ಲಿ ಏನು ಪಡಿಬೇಕು ಅಂದರೆ ಭಗವಂತನ ಅನುಗ್ರಹ ಅಥವಾ ಆ ಭಗವಂತನ ಪ್ರೀತಿ ಅಂಥ ಒಂದು ಶ್ರೇಷ್ಠ ಕಾಣಿಕೆಯನ್ನು ಕೊಟ್ಬಿಡ್ತಾನೆ. ಯಾಕೆ? ಅವಳು ಮಾಡಿರುವಂತಹ ಒಂದು ಸೇವೆಯಿಂದ, ಅವಳು ಎಷ್ಟು ನಿಷ್ಠೆಯಿಂದ, ಪ್ರೀತಿಯಿಂದ, ಸ್ನೇಹ ಭಾವದಿಂದ ಅವಳು ಸೇವೆ ಮಾಡಿರ್ತಾಳೆ. ನಾನು ಮದುವೆ ಆಗಿ ಬಂದಿದ್ದೀನಿ, ನನ್ನ ಗಂಡ ನನ್ನ ಕಡೆ ನೋಡ್ತಾ ಇಲ್ಲ, ಅಥವಾ ನನ್ನನ್ನು ಕೇರ್ ತೊಗೊಳ್ತಾ ಇಲ್ಲ, ಅಥವಾ ನನಗೇನು ಬೇಕು ಏನು ಬೇಡ ಅದನ್ನೆಲ್ಲ ಕೇಳ್ತಾ ಇಲ್ಲ, ಇದ್ರ ಕಡೆ ಅವಳು ಗಮನ ಹೋಗಲಿಲ್ಲ. ಅವಳು ತನ್ನ ಗಂಡನಿಗೆ ಏನೂ ತೊಂದರೆ ಆಗಬಾರ್ದು, ಅವನಿಗೇನೇನೆಲ್ಲ ಅನುಕೂಲ ಬೇಕೋ ಅದನ್ನು ತುಂಬ ಪ್ರೀತಿಯಿಂದ, ನಿಷ್ಠೆಯಿಂದ, ಸ್ನೇಹದಿಂದ ಅವಳು ಸೇವೆ ಮಾಡಿರ್ತಾಳೆ. ಅದರ ಫಲವಾಗಿ ಏನಾಯಿತು? ಕರ್ದಮ ಮುನಿಗೆ ತುಂಬ ಸಂತೋಷ ಆಗುತ್ತೆ. ಅವನೇನು ಮಾಡ್ತಾನೆ? ಅವಳು ಮಾಡಿದಂಥ ಸೇವೆಯನ್ನು ನೋಡಿ ಸ್ವ ಇಚ್ಛೆಯಿಂದ ಅವನು ಭಗವಂತನ ಪ್ರೀತಿಯನ್ನು ತನ್ನ ಪತ್ನಿಗೆ ಧಾರೆ ಕೊಡ್ತಾನೆ. ಅದನ್ನು ಅವಳು ಸ್ವೀಕಾರ ಮಾಡಬೇಕು, ಆನಂದಿಸ್ಬೇಕು ಅಂತ ಹೇಳ್ತಾನೆ. ಯಾಕೆ? ನಾನು ಆಲ್ರೆಡಿ ಆನಂದ ಪಟ್ಟಿದ್ದೀನಿ, ಅದರಿಂದ ನೀನು ಕೂಡ ಅದನ್ನು ಪಡಿ. ಅಂದರೆ ಇಲ್ಲಿ ಅರ್ಥ, ಯಾರದನ್ನು ಸ್ವಯಂ ಅನುಭವಿಸಿರ್ತಾರೋ ಅಂಥದ್ದನ್ನು ಬೇರೆಯವ್ರಿಗೆ ಕೊಡೋದಕ್ಕೆ ಸಾಧ್ಯ. ಈಗ ನನಗೆ ಅದರ ಅನುಭವನೇ ಇಲ್ಲ ಅಂತಂದರೆ ನಾನು ಇನ್ನೊಬ್ರಿಗೆ ಅದನ್ನು ಹೇಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ ಅಲ್ವಾ? ಸೊ ಅದರಿಂದ ನಾನು ಅದನ್ನು ಅನುಭವಿಸಿದ್ದೀನಿ, ನೀನು ಅನುಭವಿಸು ಅಂತ ಹೇಳ್ತಾನೆ. ಭಗವತ್ ಪ್ರೀತಿ ಎನ್ನುವುದು ಸಾಮಾನ್ಯವಾದ ವ್ಯಾಪಾರಿ ವಸ್ತುವಲ್ಲ. ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳನ್ನು ಪೂಜಿಸಿದ್ದಕ್ಕೆ ಕಾರಣ, ಚೈತನ್ಯರು ಭಗವತ್ ಪ್ರೇಮವನ್ನು ಅಂದರೆ ಕೃಷ್ಣ ಪ್ರೇಮವನ್ನು ಪ್ರತಿಯೊಬ್ಬರಿಗೂ ಹಂಚಿದರು. ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳನ್ನು ಮಹಾವದಾನ್ಯ ಎಂದರೆ ಮಹಾತ್ಯಾಗಮಯಿ ಎಂಬುದಾಗಿ ಕೀರ್ತಿಸಿದ್ದಾರೆ. ಏಕೆಂದರೆ ಚೈತನ್ಯ ಮಹಾಪ್ರಭುಗಳು ಜ್ಞಾನಿಗಳು ಅನೇಕ ಜನ್ಮಗಳ ತರುವಾಯ ಪಡೆಯುವಂತಹ ದೈವ ಪ್ರೇಮವನ್ನು ಮುಕ್ತವಾಗಿ ಪ್ರತಿಯೊಬ್ಬರಿಗೂ ಹಂಚುತ್ತಿದ್ದರು. ನಾವು ಪ್ರೀತಿಸುತ್ತೇವೆಂದು ಭಾವಿಸುವ ಯಾರಿಗೇ ಆಗಲಿ ನಾವು ಕೊಡಬಹುದಾದ ಅತ್ಯುನ್ನತ ಕೊಡುಗೆ ಎಂದರೆ ಕೃಷ್ಣ ಪ್ರೇಮ ಅಥವಾ ಕೃಷ್ಣ ಪ್ರಜ್ಞೆ. ನೋಡಿ, ಇಲ್ಲಿ ಭಗವಂತನ ಪ್ರೀತಿ ಅನ್ನೋದು ಸಾಮಾನ್ಯವಾಗಿ ನಾವು ವ್ಯಾಪಾರ ಕೊಟ್ಟು ತಗೊಳ್ತೀವಲ್ವ, ಆ ರೀತಿ ಅಲ್ಲ, ಅಂತ ಒಂದು ವಸ್ತುವಲ್ಲ. ಇಲ್ಲಿ ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳನ್ನು ಪೂಜಿಸ್ತಾರೆ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಯಾಕೆ? ಚೈತನ್ಯರು ಭಗವತ್ ಪ್ರೀತಿಯನ್ನು ಅಂದರೆ ಕೃಷ್ಣ ಪ್ರೇಮವನ್ನು ಪ್ರತಿಯೊಬ್ಬರಿಗೂ ಹಂಚ್ಕೊಂಡು ಬಂದ್ರವರು, ಎಲ್ಲರೂ ಅದನ್ನು ಅನುಭವಿಸ್ಬೇಕು ಅಂತಂದ್ಬಿಟ್ಟು. ಅದಕ್ಕೆ ರೂಪ ಗೋಸ್ವಾಮಿಯವರು ಚೈತನ್ಯ ಮಹಾಪ್ರಭುಗಳನ್ನು ಮಹಾವದಾನ್ಯ ಅಂತಂದರೆ ಮಹಾತ್ಯಾಗಮಯಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಜ್ಞಾನಿಗಳಿರ್ತಾರಲ್ಲ, ಅವರು ಎಷ್ಟೋ ಜನ್ಮಗಳ ನಂತರ
ಪಡೆಯುವಂಥ ಒಂದು ದೈವ ಪ್ರೇಮವನ್ನ ಮುಕ್ತವಾಗಿ ಎಲ್ಲರಿಗೂ ಹಂಚ್ತಾ ಇದ್ರು. ತಗೊಳ್ಳಿ, ಭಗವಂತನ ನಾಮಸ್ಮರಣೆ ಮಾಡಿ ಭಗವಂತನ ಪ್ರೀತಿಯನ್ನ ಅನುಭವಿಸಿ ಅಂತ ಅಂದ್ಬಿಟ್ಟು ಆಯ್ತು, ಆ ರೀತಿ ಹಂಚುತ್ತಾ ಇದ್ರು. ಈಗ ನಮ್ಮ ಹತ್ರ ಏನೋ ಒಂದು ಭಗವಂತ ಕೊಟ್ಟಿರ್ತಾನೆ, ಜ್ಞಾನ ಆಗಿರ್ಬೋದು, ತಿಳುವಳಿಕೆ ಆಗಿರ್ಬೋದು, ಅದನ್ನ ಇನ್ನೊಬ್ರು ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಅಯ್ಯೋ, ಅವನು ಕಲ್ತ್ಕೊಂಡ್ಬಿಟ್ರೆ ಅನ್ನುವಂಥ ಒಂದು ಕೆಟ್ಟ ಬುದ್ಧಿ ನಮ್ಮಲ್ಲಿ ಇದೆ ಅಲ್ವಾ. ಆದರೆ ಚೈತನ್ಯ ಮಹಾಪ್ರಭುಗಳಾಗಲ್ಲ, ಆ ಶ್ರೇಷ್ಠವಾದಂಥ ಭಗವಂತನ ಪ್ರೀತಿಯನ್ನು ಕೂಡ ಅವರು ಮುಕ್ತವಾಗಿ ಪ್ರತಿಯೊಬ್ಬರಿಗೂ ಹಂಚ್ತಾ ಇದ್ರು. ನಾವು ಪ್ರೀತಿಸ್ತಾ ಇದ್ದೀವಿ ಅಂತ ಏನಾದರೂ ಭಾವಿಸ್ತೀವಲ್ವ, ಅಂಥವ್ರಿಗೂ ಯಾರೇ ಆಗಿರಬಹುದು, ನಾವು ತುಂಬ ಪ್ರೀತಿಸೋರು ಇರ್ತಾರಲ್ಲ, ಅಂಥವರಿಗೆ ನಾವು ಕೊಡಬೇಕಾಗಿರುವಂಥ ಅತ್ಯುನ್ನತವಾದ ಕೊಡುಗೆ ಏನಪ್ಪ ಅಂತಂದರೆ ಕೃಷ್ಣ ಪ್ರೇಮ ಅಥವಾ ಕೃಷ್ಣ ಪ್ರಜ್ಞೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಉಪಯೋಗಿಸಲಾಗಿರುವ ನಿಜ ಧರ್ಮದೋಹಾನ್ ಎಂಬ ಮಾತು ಅತ್ಯಂತ ಮಹತ್ವದ್ದು. ದೇವಹೂತಿಯು ಕರ್ದಮ ಮುನಿಗಳ ಪತ್ನಿಯಾಗಿ ಆತನ ಬಗೆಗೆ ಇದ್ದ ಪರಮನಿಷ್ಠೆಯಿಂದಾಗಿ ಅಮೂಲ್ಯವಾದ ಕೊಡುಗೆಯೊಂದನ್ನು ತನ್ನ ಪತಿಯಿಂದ ಪಡೆದಳು. ಸ್ತ್ರೀಯಾದವಳಿಗೆ ಧರ್ಮದ ಮೊದಲನೆಯ ತತ್ವವೆಂದರೆ ಪತಿಗೆ ನಿಷ್ಠಳಾಗಿರುವುದು. ಅದೃಷ್ಟವಶಾತ್ ಒಂದು ವೇಳೆ ಪತಿ ಒಬ್ಬ ಮಹಾವ್ಯಕ್ತಿಯಾಗಿದ್ದರೆ ಆ ದಾಂಪತ್ಯವು ಪರಿಪೂರ್ಣ ದಾಂಪತ್ಯ. ಪತಿ ಪತ್ನಿ ಇಬ್ಬರ ಜೀವನವು ಆಗ ಒಮ್ಮೆಗೆ ಸಾರ್ಥಕತೆಯನ್ನು ಹೊಂದುತ್ತದೆ. ಈ ಶ್ಲೋಕದಲ್ಲಿ ಉಪಯೋಗ ಮಾಡಿರುವಂಥ ನಿಜ ಧರ್ಮ ದೋಹಾನ್ ಅನ್ನುವಂಥ ಮಾತು ತುಂಬ ಮಹತ್ವವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ದೇವಹೂತಿ ಕರ್ದಮ ಮುನಿಗಳ ಪತ್ನಿಯಾಗಿ ಅವ್ರ ಬಗ್ಗೆ ಇದ್ದಂಥ ಪರಮನಿಷ್ಠೆ ಅಂತ ಇದೆಯಲ್ಲ, ಅದರಿಂದ ಏನಾಯ್ತು ಅಂದರೆ ಅವಳು ಯಾವ ರೀತಿ ಅವ್ರಿಗೆ ಸೇವೆ ಮಾಡಿದ್ಲು ಅಂತಂದರೆ ತನ್ನನ್ನು ತಾನು ಕಂಪ್ಲೀಟಾಗಿ ಸಮರ್ಪಣೆ ಮಾಡ್ಕೊಂಡ್ಬಿಟ್ಲು. ಆ ರೀತಿ ಮಾಡದ ಕಾರಣದಿಂದನೇ ಅವಳಿಗೆ ಒಂದು ಒಳ್ಳೆ ಕೊಡುಗೆ ಸಿಕ್ತು. ಅಮೂಲ್ಯವಾದಂತಹ ಕೊಡುಗೆ ತನ್ನ ಪತಿಯಿಂದ ಪಡೀತಾಳೆ. ಇಲ್ಲಿ ಗುರುಗಳು ಹೇಳ್ತಾರೆ, ಒಬ್ಬ ಸ್ತ್ರೀ ಆದವಳಿಗೆ ಧರ್ಮದ ಮೊದಲನೇ ತತ್ವ ಏನಪ್ಪ ಅಂತಂದರೆ ತನ್ನ ಪತಿಗೆ ನಿಷ್ಠಳಾಗಿರುವಂಥದ್ದು. ಅದರಲ್ಲಿ ಏನಾದರೂ ಅದೃಷ್ಟದಿಂದ ಆ ಪತಿ ಅನ್ನೋನು ಒಬ್ಬ ಮಹಾ ವ್ಯಕ್ತಿ ಏನಾದರೂ ಆಗಿದ್ರೆ, ಒಬ್ಬ ಮಹಾನ್ ಭಕ್ತ ಆಗಿದ್ರೆ ಅಂಥವರ ದಾಂಪತ್ಯ ಪರಿಪೂರ್ಣ ದಾಂಪತ್ಯವಾಗುತ್ತೆ. ಯಾಕಂದರೆ ಪತಿಯಲ್ಲಿ ನಿಷ್ಠೆಯನ್ನು ಇಟ್ಟು ಅವನು ಸೇವೆ ಮಾಡಿದ್ರೆ ಸಾಕು. ಮೊದಲೇ ಅವನು ಒಬ್ಬ ಮಹಾನ್ ವ್ಯಕ್ತಿ ಅಥವಾ ಒಬ್ಬ ಮಹಾನ್ ಭಕ್ತ ಅಂತ ಇಟ್ಕೊಳ್ಳಿ, ಅವನಿಗೆ ನೀವು ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡಾಗ ಅವರು ಇಬ್ಬರ ಜೀವನ ಕೂಡ ಸಾರ್ಥಕತೆಯನ್ನು ಪಡುತ್ತೆ. ಈ ಮನುಷ್ಯ ಜನ್ಮ ಸಿಕ್ಕಿರೋದೇನಕ್ಕೆ? ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ. ಗಂಡ ಆಲ್ರೆಡಿ ಆ ಸಾಧನೆಯಲ್ಲಿ ಇದ್ದಾಗ ಅಥವಾ ಆ ಒಂದು ಪರಿಪೂರ್ಣವಾದ ಹಂತಕ್ಕೆ ತಲುಪಿದ್ದಾಗ ಅವನಿಗೆ ಶರಣಾಗತಿಯಾಗಿ ಅಥವಾ ಅವನಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಅವನ ಸೇವೆ ಮಾಡೋದ್ರಿಂದನೇ ಅವಳು ಕೂಡ ಪರಿಪೂರ್ಣತೆಯನ್ನು ಪಡಿತಾಳೆ. ಈ ರೀತಿ ಇಬ್ಬರೂ ಕೂಡ ಪತಿ ಪತ್ನಿ ಇಬ್ಬರ ಜೀವನ ಕೂಡ ಒಂದೇ ಸರ್ತಿ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.